5 ಗ್ಯಾರಂಟಿಗಳನ್ನು ತಂದಿದೆ. ಈ 5 ಗ್ಯಾರಂಟಿಗಳು ಬಡ ಜನರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತೇನು ದಲಿತರ ಆರ್ಥಿಕ ಅಭಿವೃದ್ಧಿಗೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು SCP-TSP ಕಾಯ್ದೆಯನ್ನು 2013ರಲ್ಲಿ ಜಾರಿಗೆ ತಂದರು. ಆ ಕಾಯ್ದೆನ ಉಲ್ಲಂಘಿಸಿ ಇವತ್ತು 14,600 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿಗಳಿಗೆ ಸೆಕ್ಷನ್ 7C ಡೈವರ್ಟ್ ಮಾಡಿರ್ತಕ್ಕಂಥದ್ದು, ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ಖಂಡಿಸ್ತಾ ಇದೆ. ಇವತ್ತು ರಾಜ್ಯಾದ್ಯಂತ ಇವತ್ತು ಸ್ಲಂ ಜನಾಂದೋಲನ ಕರ್ನಾಟಕ ಸರ್ಕಾರ ಇದನ್ನು ಸಾಮಾನ್ಯ ಹಣದಲ್ಲಿ ಖರ್ಚು ಮಾಡಬೇಕು. ಸಾಮಾನ್ಯ ನಿಧಿ ಏನಿದೆ ದಲಿತರ ಅಭಿವೃದ್ಧಿಗೆ ಇವತ್ತು ಏನು ಗೃಹಜ್ಯೋತಿ, ಗೃಹಲಕ್ಷ್ಮಿ, ಹಾಗೆಯೇ ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ ಈ ಯೋಜನೆಗಳಿಗೆ ಈ SCP-TSP ಹಣವನ್ನು ಬಳಕೆ ಮಾಡಬಾರ್ದು ಅಂತಕ್ಕನ್ನ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಮನವಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಾಮಾನ್ಯ ಹಣದಲ್ಲಿ ಈ ಹಣ ಬಳಕೆಗೆ ಮುಂದಾಗ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಈಗಾಗಲೇ ನಾವು ಸಮಾಜ ಕಲ್ಯಾಣ ಸಚಿವರ ಮನೆ ಮುಂದೆ ಒಂದು ಧರಣಿಯನ್ನು ಮಾಡಿ ಸಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇತ್ತೀಚೆಗೆ 26ನೇ ತಾರೀಕು ಕೊಟ್ಟಿದ್ದೀವಿ. ನಿನ್ನೆ ತಾನೇ ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಇನ್ನು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಯಾವುದೇ ತೀರ್ಮಾನ ಬಂದಿಲ್ಲ, ಅಸ್ಪಷ್ಟವಾಗಿ ಸಭೆ ಮುಂದೂಡಿರ್ತಕ್ಕಂಥದ್ದಿದೆ. ಹಾಗಾಗಿ ನಾವು ಈ ಸಭೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಒಲವು ತೋರಿದ್ದಾರೆ. ಅದನ್ನು ಸಾಮಾನ್ಯ ಹಣದಲ್ಲಿ ಕೊಡಬೇಕು, ದಲಿತರ ಹಣ ಬಳಕೆ ಮಾಡಬಾರ್ದು ಅಂತಕ್ಕನ್ನೋದನ್ನ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಆ ಇಚ್ಛಾಶಕ್ತಿಯನ್ನು ಇವತ್ತು ಸರ್ಕಾರ ಪ್ರದರ್ಶನ ಮಾಡಿ ದಲಿತರ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಸಾಮಾಜಿಕ ನ್ಯಾಯ ಅಂತಕ್ಕನ್ನೋದು ಕರ್ನಾಟಕದಿಂದ ಇಡೀ ದೇಶಕ್ಕೆ ಒಂದು ಮೆಸೇಜ್ ಹೋಗಿರ್ತಕ್ಕಂಥದ್ದಿದೆ. ಅಂಥ ಒಂದು ಸಾಮಾಜಿಕ ನ್ಯಾಯವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ಈ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತು ಸ್ಲಂ ಜನರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸರ್ಕಾರ ಈಗಾಗಲೇ ಸುಮಾರು ಗ್ಯಾರಂಟಿಗಳನ್ನು ಅಸ್ಪಷ್ಟವಾಗಿ ನಿಲ್ಲಿಸಿರ್ತಕ್ಕಂಥದ್ದಿದೆ. ಏನು ನುಡಿದಂತೆ ನಡೀತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಈ ಗ್ಯಾರಂಟಿಗಳನ್ನು ಪುನಃ ಅನುಷ್ಠಾನಕ್ಕೆ ತರಬೇಕು. ಯಾವುದ್ಯಾವುದೋ ಕಾರಣಗಳಿಗೋಸ್ಕರ ನಿಲ್ಲಿಸ್ತಕ್ಕಂಥದ್ದು ಬೇಡ ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ವಿಶೇಷವಾಗಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಸೆಕ್ಷನ್ 7B ಮತ್ತು 7C ಸಹ ರದ್ದು ಮಾಡಬೇಕು. 7D ಯಾವ ರೀತಿ ನಿಮ್ಮ ಸರ್ಕಾರ ರದ್ದು ಮಾಡಿದೆ SCP-TSP ಕಾಯ್ದೆ ಅಡಿಯಲ್ಲಿ, ಅದೇ ರೀತಿಯಾಗಿ 7B ಮತ್ತು 7C ರದ್ದು ಮಾಡಿ ದಲಿತರ ಆರ್ಥಿಕ ಅಭಿವೃದ್ಧಿಗೆ ನೀವು ಪಣ ತೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.